ಸರ್ ನಮ್ಮಲ್ಲಿ ಏನಾಗಿದೆ ಅಂದರೆ ಚುನಾವಣೆಯಲ್ಲಿ ಫಸ್ಟು BJP JDS ಎರಡು ಟೇಬಲ್ ಹಾಕ್ತಿದ್ವಿ. ಸರಿ, ಎರಡು ಟೇಬಲ್ ಒಂದಾಗಿರೋದ್ರಿಂದ ನಮಗೆ BJP ಮುನ್ನಡೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನನ್ನ ವಿಶ್ವಾಸ. ನನಗೆ ಅಂತಲ್ಲ, ನಮ್ಮ ಚಾಮುಂಡಿ ಹೋಬಳಿಯಲ್ಲೇ ಎಲ್ಲ ಊರುಗಳಲ್ಲೂ ಸ್ವಲ್ಪ ಒಂದು 70% JDS ಓಟ್ ಇರ್ತಿತ್ತು, 20% BJP ಓಟ್ ಇರ್ತಿತ್ತು, ಸಪ್ರೇಟ್ ಆಗ್ತಿತ್ತು. ಅದೆರಡು ಅದು ಟೋಟಲ್ ಆದಾಗ 100% ಓಟು BJP ಬರ್ತದೆ. BJP ಎಲ್ಲ ಬೂತಲ್ಲೂ ಒಂದು 100ರಿಂದ 150 ಓಟ್ ಲೀಡ್ ಆಗ್ತಿದೆ ಅನ್ನೋ ಮಟ್ಟಕ್ಕೆ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ. ಗ್ಯಾರಂಟಿ ಯೋಜನೆಗಳೇನು ಕೈ ಹಿಡಿತಿಲ್ವಾ? ಯಾವ್ದು ಏನಕ್ಕೆ ಮೋದಿ ಅಲೆ ಮುಂದೆ ಎಲ್ಲ ಗ್ಯಾರಂಟಿಗಳು ಗಾಳಿಗೆ ತೇಲ್ಕೊಂಡು ಹೋಗ್ಬಿಟ್ಟಿದ್ದೇವೆ. ಎಲ್ಲ ಜನ ಕೇಳೋದು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ಕೇಳ್ತಾರೆ. ಬಿಟ್ಟರೆ ಗ್ಯಾರಂಟಿ ಅಲೆ ಎಲ್ಲೋ ಒಂದು 10% ಇರ್ಬೋದು. ಅದನ್ನ ಮೋಟಿವೇಶನ್ ಮಾಡೋಕ್ಕೆ ಆ ಮನೆಗಳಲ್ಲಿ ಎಜುಕೇಟೆಡ್ಸ್ ಇರ್ತಾರೆ. ಆ ಎಜುಕೇಟೆಡ್ಸು ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅದನ್ನು ಮಾಡಿ ಅದನ್ನು BJPಗೆ ವೋಟ್ ಮಾಡ್ತಾರೆ. ಅದು ವೋಟ್ ಆಗಿ ಪರಿವರ್ತನೆ ಆಗುತ್ತೆ. ಮತ್ತು ಮೊನ್ನೆ ಏನು ಹುಬ್ಳಿ ನೇಹಾ ಕೊಲೆ ಆಯಿತು, ಇದರಲ್ಲಿ ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ಸ್ ಏನಿದ್ದಾರೆ ಆಲ್ಮೋಸ್ಟ್ ಓವರ್ ಆಲ್ ಸ್ಟೇಟಲ್ಲಿ ಒಂದು 20% ಅದು ಎಫೆಕ್ಟ್ ಆಗಿದೆ ಅಂದ್ಕೊಳ್ತೀನಿ. ಈ ನಮ್ಮ ಭಾಗ, ಈ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಈ ಭಾಗ 10% ಆದರೂ ಎಜುಕೇಟೆಡ್ ಪರ್ಸನ್ಸ್ ಏನಿದ್ದಾರೆ ಅವ್ರು ವಾಲಂಟಿಯರ್ ಆಗಿ ವೋಟ್ ಮಾಡ್ತಾರೆ. ಸುಧಾಕರ್ ಅವರು ಈಗಾಗಲೇ ಸಚಿವರಾಗಿ ಕೆಲಸ ಮಾಡಿರೋಂಥದ್ದು, ಸೊ MP ಆಗಿ ಏನು ಹೇಳಲಿಕ್ಕೆ ಬಯಸ್ತೀವಿ? ಸೊ ಅವರು 2 ಸತಿ MLA ಆಗಿ ಅವರು ಮಂತ್ರಿ ಆಗಿದ್ದಂಥವ್ರು. ಆಗಿರೋ ಟೈಮಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದವರು. ಕಾಲೇಜ್ ಅಭಿವೃದ್ಧಿ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಉತ್ತಮ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ನಮ್ಮಲ್ಲೂ ಗೆಲ್ತಾರೆ, 100ಕ್ಕೆ 100 ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಗೆದ್ದರೆ ನಮಗೆ ಮತ್ತೆ ಇಲ್ಲಿ KC ವ್ಯಾಲಿ ನೀರಿರೋದು ಅಥವಾ ತಿನ್ನೊಳ್ಳೆದು ಪ್ರಾಜೆಕ್ಟ್ ವಾಟರ್ ಇದ್ದದ್ದು ಏನೋ ಒಂದು ಹೆಲ್ಪ್ ಮಾಡ್ತಾರೆ ಅವರು. ಮತ್ತು ಹಾಸ್ಪಿಟ್ಲ್ಗಳು ಇಂಪ್ಲಿಮೆಂಟ್ ಮಾಡೋದು, ಕಾಲೇಜ್ ಇಂಪ್ಲಿಮೆಂಟ್ ಮಾಡೋದು, ಅದು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಇನ್ನು ಯಂಗ್ಸ್ಟರು ಕೆಲಸ ಮಾಡ್ತಾರೆ, ಎಜುಕೇಟೆಡ್ ಪರ್ಸನ್ನು. ಏನೋ ಅನ್ಎಜುಕೇಟೆಡ್ ಥರ ಇದ್ದಿದ್ರೆ ಏನೋ ಮೂಲೆ ಕುತ್ಕೊತಾರೆ ಅನ್ಬೋದು. ಅವರು ಸಭೆಯಲ್ಲಿ ಕುಂತು ಮಾತಾಡೋಷ್ಟು ಶಕ್ತಿ ಮತ್ತು ಯುಕ್ತಿ ಎರಡೂ ಇದೆ. ಅದರಿಂದ ಅವರು ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸ್ತಾರೆ. ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ, ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ಎಲ್ಲ ಒಂದ್ ಕಡೆ ಹೊಂದಾಣಿಕೆ ಆಗ್ತಾ ಇಲ್ಲ ಸರಿಯಾಗಿ ತಾಲೂಕಲ್ಲಿ ಅಂತ. ಅದು ತಪ್ಪು ಕಲ್ಪನೆ. ಏನು ಮಾಜಿ ಪ್ರಧಾನಿಗಳಾದ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಬ್ಬರು ಹೈಕಮಾಂಡಲ್ಲಿ ತೀರ್ಮಾನ ಮಾಡಿ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಲೀಡ್ರ್ವರ್ಗು ಇದು ಎಲ್ಲರಿಗೂ ಸ್ಥಳೀಯ ನಾಯಕರು ಇರ್ಬೋದು ಹೊಂದಾಣಿಕೆ ಮಾಡ್ಕೊಂಡೇ ಮಾಡಿದ್ದಾರೆ. ಅದ್ರ ಬಗ್ಗೆ ನೋ ಡೌಟ್. ಬಟ್ ಏನೋ ರಾಜ್ಯ ಸರ್ಕಾರದಲ್ಲಿ ಏನಾದರೂ ಯಡಿಯೂರಪ್ಪ ಅವರು, ಕುಮಾರಸ್ವಾಮಿ ಅವರು ಮಾಡ್ಕೊಂಡಿದ್ದಾರೆ, ಅದೇನು ಅದಕ್ಕೊಂದು ಗೌರವ ಇರ್ತದೆ. ನಮ್ಮ ಮೇಲೆ ಸ್ವಲ್ಪ ಹುಡುಕಿರೋಂಥ ಇರ್ತಿತ್ತು. ಈಗ ದಳದಲ್ಲೂ ದೇವೇಗೌಡರು ಮಾಜಿ ಪ್ರಧಾನಿಗಳಾಗಿದ್ದವರು, ಅಲ್ಲಿ ಪ್ರಧಾನಿಗಳು ನರೇಂದ್ರ ಮೋದಿ ಇರೋದ್ರಿಂದ ಎಲ್ಲ ಕಾರ್ಯಕರ್ತರುಗಳು ಇಬ್ಬರು ಹಾಲಿ ಮಾಜಿ ದಿಗ್ಗಜರನ್ನು ನೋಡಿ ಬೂತ್ ಮಟ್ಟದಿಂದ ಇದು MP ಅವ್ರಿಗೂ ಎಲ್ಲರೂ ಕೈ ಜೋಡಿಸ್ತಾರೆ. BJP ಮುಂದಾಗುತ್ತೆ, ಅದನ್ನ ಕೇಳಕ್ ಬಯಸ್ತೀನಿ. ನಮ್ಮ ಹೆಸರು ಗುರುಪ್ರಕಾಶ್ ಅಂದ್ಬಿಟ್ಟು ಅಂತ, ಮಾರ್ಕೆಟಿಂಗ್ ಸೊಸೈಟಿ ಪ್ರೆಸಿಡೆಂಟ್, XPLD ಬ್ಯಾಂಕ್ ಪ್ರೆಸಿಡೆಂಟ್. ಜನ ಏನಂತಾರೆ ಸರ್? ಜನ ಬದಲಾವಣೆ ಕೇಳೋರೆ. ಮೋದಿ ಅವರು ಮಾಡಿರ್ತಕ್ಕಂಥ ಕಾನೂನುಗಳಲ್ಲಿ ಅವರೊಬ್ಬರೇ ಮಾಡಿರ್ತಕ್ಕಂಥದ್ದಲ್ಲ. ಇಡೀ ದೇಶದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಂವಿಧಾನವನ್ನ ಚಾಚು ತಪ್ಪಲೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚಾಚು ತಪ್ಪಲೆ ಮಾಡಿದ್ದಾರೆ. ಬಡವರಿಗೆ, ರೈತರು ಹೊಲ ಉಳಿತಕ್ಕಂಥದ್ದು, ಉಳಿಯ ಮರ ಹೊಡೆಯ ಜೀತ ಬಂದು ತೆಗೆದಿರ್ತಕ್ಕಂಥದ್ದು. ಇನ್ನೇನ್ ಬೇಕು ಸರ್ ನಮ್ಗೆ ಅದ್ರಲ್ಲಿ? ಅವತ್ತು ರಸ್ತೆಗಳಾಗಿರ್ಲಿಲ್ವಾ? ಅವತ್ತು ಡ್ಯಾಮ್ಗಳಾಗಿರ್ಲಿಲ್ವಾ? ಎಲ್ಲ ಅವತ್ತಿನ ಆಗಿರ್ತಕ್ಕಂಥದ್ದು. ಇವತ್ತು GST ನೋಡ್ರಿ, ಒಂದು ಚಾಬಿ ಕೂಡ GST ಹಾಕ್ತೀರಾ? ಬಡವ ಎಲ್ಕರ್ತಾನೆ? ಆಗಲ್ಲ. ಅದಕ್ಕೆ ಬದಲಾವಣೆ ಮಾಡ್ತಾ ಇದೀವಿ. ನಾವು ಕಾಂಗ್ರೆಸ್ ಪಕ್ಷವನ್ನ ಬಲವಾಗಿ ನಾವು ಮತ ನೀಡ್ತೀವಲ್ಲ, ಇಡೀ ದೇಶದಲ್ಲೇ ಬದಲಾವಣೆ ಮಾಡಿ ಕಾಂಗ್ರೆಸ್ ಪಕ್ಷ ಈ ಸರಿ ಬಂದೇ ಬರುತ್ತೆ. 400 ಸೀಟ್ ಮೇಲೆ ಕಾಂಗ್ರೆಸ್ ಪಕ್ಷ ಬಂದೇ ಬರ್ತದೆ. ಜನ ಬದಲಾವಣೆ ಬಯಸಿದ್ದಾರೆ ಅಂತಂದ್ರೆ ತಾವು ಕೂಡ ಬದಲಾವಣೆ ಬಯಸಿ ಬಂದಿದ್ದೀರಿ. ತಾವು ಯಾವ ರೀತಿ ಬದಲಾವಣೆ ತರ್ತೀರಿ ಸರ್? ನಾನು ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ತಾಯಿ ಪಕ್ಷ, ಅದಾದ್ಮೇಲೆ ನನ್ನ ಇದೇ ಒತ್ತಡದಿಂದ ಎರಡು ಬಾರಿ ನನ್ನ ಧರ್ಮ ಗೆದ್ದಿದ್ದೀನಿ. ಇದೇ ಕೆಲಸ ಮಾಡಿರ್ತಕ್ಕಂಥದ್ದು, ಇದೇ ನನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನನ್ನ ಊರಿನ ಜನ, ನನ್ನ ಗ್ರಾಮದ ಜನ ಹೇಳ್ತಾರೆ. ನಾವು ಯಾವತ್ತೂ ಅಷ್ಟೇ ಜನರ ಏಳಿಗೆಯನ್ನು ಬಯಸ್ತಕ್ಕಂಥ, ನಾವು ಜನರು ಯಾವ ರೀತಿ ನಾವು ಕೇಳ್ತಾರೆ ಅದನ್ನ ಮಾಡ್ತಕ್ಕಂಥದ್ದೇ ಅವನೇ ರಾಜಕಾರಣಿ. ನಾವು ಹೋಗ್ತಕ್ಕ ದಾರಿಗಳಲ್ಲ. ಆಮೇಲೆ ಇಲ್ಲಿ ಕಾಂಗ್ರೆಸ್ ಅವರ ನೇತೃತ್ವ, BML ಕಾಂತಣ್ಣ ಅವರ ನೇತೃತ್ವ ಹಾಗೂ ಶಾಸಕ ಜನಪ್ರಿಯ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ. ಸರಿ, 900 ಕೋಟಿ ರೂಪಾಯಿ ಈ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ಅವರು ತಂದವರು. ಸರಿ, ನಾವು ಅವರಿಗೆ ಕೈ ಜೋಡಿಸಿ ನೆಲಮಂಗಲ ಅಭಿವೃದ್ಧಿ ಕಡೆ ಹೋಗ್ತೀವಿ ನಾವು ಅಂತೇಳಿ ಅವ್ರ ಕೈ ಜೋಡಿಸಿದ್ದೇವೆ. ನರಸಿಂಹಮೂರ್ತಿ, ನಗರಸಭಾ ಸದಸ್ಯರು, ನೆಲಮಂಗಲ. ಏನು ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ರಕ್ಷಾರಾಮಯ್ಯರು ಅಭೂತಪೂರ್ವವಾಗಿ ನೆಲಮಂಗಲ ತಾಲೂಕಲ್ಲಿ
ಲೀಡಿಂಗನ್ನು ಕೊಡ್ತಾ ಇದ್ದೀವಿ. ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸಂಘಟನೆ ಆಗ್ಬೋದು. ನಮ್ಮ ಶಾಸಕರೇ ಎರಡು ಬಾರಿ ಪ್ರತಿ ತಾಲೂಕಿನ ಪ್ರತಿ ಭಾಗಕ್ಕೂ ಬಂದಿದ್ದಾರೆ. ಒಂದು ಬಾರಿ ಅವರೇ ಒಂದು ಮೀಟಿಂಗ್ ತೊಗೊಂಡು, ಕಾರ್ಯಕರ್ತರ ಮೀಟಿಂಗ್ ತೊಗೊಂಡು ಒಂದು ಬಾರಿ ಬಂದರು ಪಂಚಾಯತಿ ವಾರು. 2ನೇ ಬಾರಿ ರಕ್ಷಾರಾಮಯ್ಯವ್ರನ್ನ ಕರ್ಕೊಂಡ್ಬಂದರು. 3ನೇ ಬಾರಿ ನಮ್ಮನ್ನೆಲ್ಲ ಹೆಂಗೆ ಸಜ್ಜುಗೊಳಿಸಿ ನೀವು ನೋಡಿರ್ಬೋದು. ಲಾಸ್ಟ್ ದಿನ ನಾವು ರೋಡ್ ಶೋ ಮಾಡಿದ್ವು. ರೋಡ್ ಶೋದಲ್ಲಿ ಒಂದು 30,000 ಜನ ಸೇರಿತ್ತು. ಹಾಗಾಗಿ ಶಾಸಕರ ಏನು ಅಭಿವೃದ್ಧಿ ಕಾರ್ಯಗಳಿದೆ ಮತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಗಳು ಬಡವರಿಗೆ, ದೀನ ದಲಿತರಿಗೆ ಸಹಾಯ ಮಾಡೋ ಅಂಥ ಕಾರ್ಯಕ್ರಮ. ಇವತ್ತು 2,000ನ ನಮ್ಮೂರಲ್ಲಿ 100% ತಗೊಂಡಿದ್ದಾರೆ. ಏನು ಅದನ್ನ ಹೇಳ್ತಾರೆ, ಅದು ಯೂಸ್ ಆಗ್ತಾ ಇಲ್ಲ, ದೇಶ ಹಾಳಾಗೋಗ್ಬಿಡುತ್ತೆ ಅಂತ. ಆದರೆ ಲಕ್ಷಾಂತರ ಕೋಟಿ ಕಂಪ್ನಿಗಳವ್ರಿಗೆ ಮನ್ನಾ ಮಾಡಿ, ಅದು ಎಲ್ಲ ಗುಜರಾತಿ ಕಂಪ್ನಿಗಳವ್ರಿಗೆನೆ ಮನ್ನಾ ಮಾಡಿದಾರಲ್ಲ, ಅವಾಗ ದೇಶ ದಿವಾಳಿ ಆಗ್ಲಿಲ್ವಾ? ಈ ಬಡವನಿಗೆ 2,000 ಕೊಟ್ಟಿದ್ದು ಅದು ವಾಪಸ್ಸು ಎಕಾನಮಿಕ್ ಬರುತ್ತೆ. ಅವನು ಬೆಳಿಗ್ಗೆ ಹೋಗಿ ಬೆಂಕಿಪಟ್ಟಣ ತಾಂತಾನೆ, ಸಕ್ಕರೆ ತಾಂತಾನೆ, ಅಕ್ಕಿ ತಾಂತಾನೆ, ಅದು ವಾಪಸ್ ಎಕಾನಮಿಕ್ ಬರೋದ್ರಿಂದ ಅದನ್ನೇ ಹೇಳೋದು ಎಕನಾಮಿಕ್ಸ್ ಅಲ್ಲಿ ಯಾವತ್ತು ಸ್ಪೆಂಡಿಂಗ್ ಎಕಾನಮಿ ಅಂತ. ಸ್ಪೆಂಡಿಂಗ್ ಎಕಾನಮಿ ಅಂದ್ರೆ ನೀನು ಹೋಗಿ ವಾಪಸ್ ಬರಬೇಕು. ಅದನ್ನೇ ಸಿದ್ದರಾಮಯ್ಯ ಅವರು ಆಸ್ ಎ ಅರ್ಥಶಾಸ್ತ್ರದ ಆರ್ಥಿಕ ಮಂತ್ರಿಯಾಗಿ 8-10 ಬಜೆಟ್ ಮಂಡಿಸಿ ಅವ್ರು ತಿಳ್ಕೊಂಡಿರೋದ್ರಿಂದ ಬಡವನ ಕೈಗೆ ದುಡ್ಡು ಕೊಡ್ತಾ ಇದ್ದಾರೆ. ಅದು ವಾಪಸ್ ಸರ್ಕಾರಕ್ಕೆ ಹೋಗ್ತಾ ಇದೆ. ಹಾಗಾಗಿ ಆಯಾ ಸರ್ಕಾರದ ಯೋಜನೆಗಳು, ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಆದ್ಮೇಲೆ ನೆಲಮಂಗಲದಲ್ಲಿ 2 ಪಾರ್ಟಿ ಒಂದಾದ್ರೂ ಕಾಂಗ್ರೆಸ್ ಅಭೂತಪೂರ್ವಕವಾಗಿ ಅತ್ಯಧಿಕ ಮತಕನ ರಕ್ಷಾರಾಮಯ್ಯವ್ರಿಗೆ ಕೊಡಿಸೋದ್ರಲ್ಲಿ ನಾವು ಗ್ಯಾರಂಟಿ ಸಕ್ಸೀಡ್ ಆಗ್ತೀವಿ ಅಂತ ನಾನು ಈ ಮೂಲಕ ಹೇಳಕ್ ಇಚ್ಛೆ ಸರ್. ನನ್ನ ಪ್ರಕಾರ, ನನ್ನ ಅನುಭವಕ್ಕೆ ಏನು ವರ್ಸ್ಟ್ ಸಿನಾರಿಯೋ ಅಂದ್ರೆ ಹೋದ್ಸಲಿ ಏನು MLA ಅವ್ರಿಗೆ ಲೀಡ್ ತಗೊಂಡಿದ್ವೋ ಆ ಲೀಡನ್ನ ನಾವು ಉಳಿಸ್ಕೊಳ್ಳೋವಷ್ಟು ಪ್ರಯತ್ನ ಮಾಡ್ಬೋದು. ಯಾಕೆ ಅಂದ್ರೆ ಅವರಿಬ್ಬರು ಸೇರಿದ್ರೆ 85,000 ಓಟ್ ಆಗುತ್ತೆ. ನಾವು ಅಷ್ಟು ಲೀಡ್ ಕೊಡ್ಬೇಕು ಅಂದ್ರೆ ತಿರ್ಗಾ ಅಲ್ಲಿಂದ ನಾವು ಒಂದು 30,000 ಓಟ್ ತಗೋಬೇಕು. ತಗೊಂಡಿದ್ರ ಮೇಲೆ 30,000 ತಗೊಂಡು ಒಂದು 25,000 ರಿಂದ 30,000 ಓಟು ನನ್ನ ಪ್ರಕಾರ ಲೀಡ್ ಆಗ ಅಂತ ಸಾಧ್ಯತೆ ಇದೆ ಅಂತ ನನ್ನ ಅನುಭವ. ಹನುಮಂತೇಗೌಡರು, ವಕೀಲರು, ಓಬಳಾಪುರ. ಹೇಗೆ ನಡೆದಿದೆ ಮತದಾನ? ಸರ್, ಇವತ್ತು ಬೆಳಿಗ್ಗೆಯಿಂದನೂ ಸಹ ಮಂದಗತಿ ಪ್ರಾರಂಭ ಆಯಿತು. ಬಿಸಿಲು ಏರ್ತಾ ಮತದಾನ ಸಹ ತುಂಬ ಚುರುಕು ಪಡ್ಕಂತು. ಸೊ ಇವತ್ತಿನ ದಿನ ಈ ಚುರುಕು ಪಡ್ಕೊಂಡ ಕಾರಣ ಏನಪ್ಪಾ ಅಂತಂದ್ರೆ ಸರ್ಕಾರದ ಒಂದು ಕಾರ್ಯವೈಖರಿಗಳಿರ್ಬೋದು, ಅವರ ಒಂದು ಕಾರ್ಯಕ್ರಮಗಳಿರ್ಬೋದು. ಇವತ್ತು ಏನು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅತ್ಯುತ್ಸಾಹದಲ್ಲಿ ಕಾರ್ಯಕ್ರಮಗಳು ರೂಪಿಸ್ತಾ ಇದೆ. ಈ ಕಾರ್ಯಕ್ರಮದಿಂದ ಉತ್ಸಾಹಯುಕ್ತರಾಗಿ ಮತದಾರರು ಇವತ್ತು ಸ್ವಯಂ ತಾನೇ ಬಂದು ಯಾವುದೇ ಒತ್ತಡ ಇಲ್ಲದೆ ನಿರ್ಭೀತಿಯಿಂದ ಮತದಾನ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಮ್ಮ ಮತಗಟ್ಟೆಯಲ್ಲಿ ಮತದಾನ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಕ್ಷೇತ್ರದಲ್ಲಿ ಶಾಸಕರು ಕೂಡ ಹೊಸಬರು, ಅವ್ರ ಕಾರ್ಯವೈಖರಿ ಹೇಗೆ? ಹುಡುಗರಾಗಿದ್ರು ಸಹ ಇವತ್ತು ಶಾಸಕರು ತಮ್ಮ ವಯಸ್ಸನ್ನ ತಕ್ಕಂತೆ ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ತಾವಾಗಿ ಕೊಟ್ಟಿದ್ದಾರೆ, ಮುಂದೆ ಕೊಡೋರಿದ್ದಾರೆ. ಅವರ ಒಂದು ಭರವಸೆಗಳಿರ್ಬೋದು, ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳ ಒಂದು ವೈಖರಿ ಇರ್ಬೋದು, ಅದರಿಂದ ಇಡೀ ಅವರಿಂದ ಉತ್ಸಾಹಿತರಾಗಿ ಇವತ್ತು ಅವ್ರ ಜೊತೆ ಸೇರ್ತಾ ಇದ್ದಾರೆ. ಅದಕ್ಕೆ ನಿದರ್ಶನ ಈ ನಡುವೆ ನಡೆದಂತ ಎಲ್ಲ ಪಕ್ಷಾಂತರ. ಈ JDS BJP ಹಲವಾರು ಸ್ನೇಹಿತರುಗಳು ಇವತ್ತು ಒಂದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಅವರ ಒಂದು ಕಾರ್ಯಕ್ರಮ ನೋಡಿ ತುಂಬಾ ಅದ್ಭುತವಾದಂತ ಉತ್ಸಾಹ ಮತ್ತು ಹುಮ್ಮಸ್ಸು ಬರ್ತಾ ಇದೆ. ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಬೋಳ್ಮನಹಳ್ಳಿ ಗ್ರಾಮ, ಬೇಸಿಡಹಳ್ಳಿ ಮತಗಟ್ಟೆಯಲ್ಲಿ ನಾವು ಮತದಾನ ಮಾಡ್ತಾ ಇದ್ದೀವಿ. ಸೊ ನಾವು ಇವತ್ತು ಕಾಂಗ್ರೆಸ್ನ ಕಟ್ಟಾಳ. ಈಗೇನು ಎಷ್ಟು ಜನ ಕಂಟೆಸ್ಟೆಂಟ್ ನಿಂತವರೋ ಮುಂಚೂಣಿಯಲ್ಲಿ ಒಂದು ಹಂತದಲ್ಲಿ ಯಶಸ್ವಿಯಾಗಿರೋದಂತಂದ್ರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ರಕ್ಷಾರಾಮಯ್ಯ ಅವರು ಈ ಸತಿ ಹೆಚ್ಚಿನ ರೀತಿ ಮತಗಳನ್ನು ತಗೊಂಡು ಜಯಶೀಲರಾಗ್ತಾರೆ ಅಂತ ನಮ್ಮೆಲ್ಲರ ನಂಬಿಕೆ ಇದೆ. ಅಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನು ಅವರು 890 ಕೋಟಿ ರೂಪಾಯಿ ತಂದಿದ್ರು. ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಕಾರ್ಯಗಳು ಮಾಡೋಕ್ಕೆಲ್ಲ ಅನುದಾನಗಳನ್ನು ಮಾಡ್ಕೊಂಬಂದಿದ್ದಾರೆ. ಹಂಗಾಗಿ ಜನಗಳಿಗೂ ಒಳ್ಳೆ ಅಭಿಪ್ರಾಯ ಇದೆ. ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಿದಾರ ಅಂತಂದ ಆ ಕೆಲಸ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂತದೆ, ಹೆಸರು ಉಳಿಸ್ಕೊಂತದೆ. ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಜನಗಳಿಗೆ ಇನ್ನೂ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಾರಾಮನ್ ನಾವು ಗೆಲ್ಸ್ಕೊಬೇಕು. ಆಮೇಲೆ ಒಳ್ಳೆ ಕೆಲಸ ಕಾರ್ಯಗಳು MP ಕಡೆಯಿಂದ ನಾವು ತಗೊಳ್ಬೇಕು ಅಂತಂದೇಳಿ ಕಾಂಗ್ರೆಸ್ ಪಕ್ಷದ ಮೇಲೆ ಇನ್ನೂ ಒಳ್ಳೆ ಭರವಸೆ ಬಂದಿದೆ. ಗ್ಯಾರಂಟಿ ಯೋಜನೆಗಳಿಂದ ಯಾವ ರೀತಿ ಸ್ಪಂದನೆ ಕೊಡ್ತಾ ಇದ್ದಾರೆ? ಗ್ಯಾರಂಟಿ ಯೋಜನೆಗಳು ಅಷ್ಟೇ, 5 ಗ್ಯಾರಂಟಿ ಯೋಜನೆಗಳು ಏನು ಮಾಡಿದಾರೋ ಆದ್ರೆ ಎಲ್ಲಾ ಜನಗಳಿಗೂ ತಲುಪಿದೆ. 5 ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಪಕ್ಷಕ್ಕೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚು ಬಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಪಕ್ಷ ನಲ್ಮಾಲ ಕ್ಷೇತ್ರದಲ್ಲಿ ಈಗೇನು ಶಾಸಕರು 35,000 ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ. ಇನ್ನೊಂದು ಅದಕ್ಕಿಂತ 10,000 ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ ಅಂತಂದೇಳಿ ನಮ್ಗೆ ಭರವಸೆ ಇದೆ. ಎಲ್ಲಪ್ಪ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ವಕೀಲರು. ನೆಲಮಂಗಲದಲ್ಲಿ
ಏನಂತಂದರೆ ಶಾಸಕರು ಅಂದರೆ ಅಭಿವೃದ್ಧಿ ಅಂದರೆ ಶಾಸಕರು. ಎನ್ ಶ್ರೀನಿವಾಸ್ ಅವರು ಅಭಿವೃದ್ಧಿಯಿಂದ ನೋಡಿ ಜನಗಳೆಲ್ಲ ಅವರಷ್ಟು ಅವರೇ ಬಂದು ಮತದಾನ ಮಾಡ್ತಿದ್ದಾರೆ. ಇನ್ನು ಜನಗಳು ನಮ್ಗೆ ಇನ್ನೂ ಒಂದು ಎಷ್ಟು ಪರ್ಸೆಂಟ್ ಈಗ ತಕ್ಷಣಕ್ಕೆ 20% ನಾವು ಆಗಿದೆ. ಇನ್ನು ಮುಂದೆ ನಮಗೆಲ್ಲ ಒಳ್ಳೆ ಅನುಕೂಲ ಮಾಡ್ಕೊಂಡು ಕೊಡ್ತಾರೆ ಶಾಸಕರು. ಇವು ಏನು ಕೊಟ್ಟಿಲ್ಲ ಅಂತಂದರೆ ನೆಲಮಂಗಲದ ಇಡೀ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಬಸ್ 2,000 ಫ್ರೀ ಕೊಟ್ಟಿದ್ದಾರೆ, ಆಮೇಲೆ ಬಸ್ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡಿ ಅವರೇ ಪ್ರೇರೇಪಣೆಯಾಗಿ ಬಂದು ಅವರಷ್ಟು ಅವರೇ ಜನಗಳೇ ಕಾಂಗ್ರೆಸ್ ಹಾಕ್ತೀವಿ ಓಟ್ ಅಂದ್ಬಿಟ್ಟು ಅವರಷ್ಟು ಅವರೇ ಬಂದು ಓಟ್ ಹಾಕ್ತಿದ್ದಾರೆ. ಶಾಸಕರು ಅಂತಂದರೆ ಈ ಥರ ಶಾಸಕರು ಸಿಗೋದು ಎಲ್ಲೋ 1000ಕ್ಕೆ ಒಬ್ಬರು ಈ ಥರ ಶಾಸಕರು ಸಿಗೋದು. ಯಾವುದೇ ಕಾರಣ ಎಲ್ಲ ಶಾಸಕರು ನೋಡೇ ಅರ್ಧ ಓಟ್ ಹಾಕ್ತಿರೋದು. ನೆಲಮಂಗಲದಲ್ಲಿ ಶಾಸಕರು ನೋಡೇ ಓಟ್ ಬಿಡ್ತಾರೆ. ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಿದ್ದಾರೆ, ಪಣ ಕೊಟ್ಟಿದ್ದಾರೆ. ಇನ್ನು ಮುಂದೆ ಒಳಚರಂಡಿ ಎಲೆಕ್ಷನ್ ಆಗ್ಬರೋ 5 ತಿಂಗಳಲ್ಲಿ, ಈ MP ಎಲೆಕ್ಷನ್ ಮುಂದೆ 5 ತಿಂಗಳಲ್ಲಿ ಒಳಚರಂಡಿ ಕಾವೇರಿ ನೀರೆಲ್ಲ ತಿದ್ದೆ ತರ್ತೀವಿ ಅಂತ ನಮಗೆ ಶಬ್ದ ಮಾಡಿದ್ದಾರೆ. ಸರ್, ಕ್ಷೇತ್ರದಲ್ಲಿ ಮೋದಿ ಪ್ರಭಾವ ಬೀಳಲ್ವಾ? ಕ್ಷೇತ್ರದಲ್ಲಿ ಇದು ನಮ್ಗೆ ಇಲ್ಲಿ ಮೋದಿದು ಇಲ್ಲಿ ಹೆಸರಿಲ್ಲ ಸರ್. ಏನು ಸುಳ್ಳು ಆಸ್ಪತ್ರೆಗೆಲ್ಲ ಫಸ್ಟ್ ಜನಗಳು ಇದು ಮಾಡ್ತಾಯಿದ್ರು. ಈಗ ಸುಳ್ಳು ಅದನ್ನೆಲ್ಲ ಜನಗಳು ಅರ್ಥ ಮಾಡ್ಕೊಂಡು ಮೋದಿ ಬಗ್ಗೆ ಹೆಸರೇ ಗೊತ್ತಾಗಲ್ಲ. ಓಕೆ ಸರ್, ತಮ್ಮ ಹೆಸರು? ರವಿಕುಮಾರ್, ರಾಯನಗರ.